ಸರಿ, ಬನ್ನಿ ಇದರೊಳಗೆ ನೇರವಾಗಿ ಧುಮ್ಕೋಣ. ಅರುಣ್ ಕಲಟ್ಕರ್ ಅವರ ಆನ್ ಅಂಡ್ ಓಲ್ಡ್ ವುಮನ್ ಕವಿತೆಯ ಈ ಅದ್ಭುತ ವಿವರಣೆಗೆ ಸ್ವಾಗತ. ಮಹಾರಾಷ್ಟ್ರದ ಜೆಜುರಿ ಅನ್ನೋ ಒಂದು ಪುಟ್ಟ ದೇವಾಲಯದ ಪಟ್ಟಣ, ಅಲ್ಲಿನ ಧೂಳು ತುಂಬಿದ ಮೆಟ್ಟಿಲುಗಳ ಮೇಲೆ ನಡೆಯುವ ಒಂದು ಸಣ್ಣ ಘಟನೆ ಒಬ್ಬ ಮನುಷ್ಯನ ಇಡೀ ಜೀವನದ ದೃಷ್ಟಿಕೋನವನ್ನೇ ಹೇಗೆ ಸಂಪೂರ್ಣವಾಗಿ ಬದಲಾಯಿಸಬಹುದು ಅನ್ನೋದನ್ನ ನಾವೆಂದು ನೋಡಲಿದ್ದೇವೆ. ಈಗ ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ. ಕೇವಲ ಒಂದು 50 ಪೈಸೆಯ ನಾಣ್ಯ ಯಾರ್ದಾದ್ರೂ ಇಡೀ ಪ್ರಪಂಚವನ್ನ ಅಲುಗಾಡಿಸಿ ಚೂರ್ಚೂರು ಮಾಡಕ್ ಸಾಧ್ಯನಾ? ಕೇಳೋಕ್ ವಿಚಿತ್ರ ಅನ್ಸಿದ್ರು ಇದು ನಿಜಕ್ಕೂ ಸಾಧ್ಯ. ಪ್ರವಾಸಿಗನೊಬ್ಬನಿಗೆ ಎದುರಾಗುವ ಒಂದು ಸಾಮಾನ್ಯ ದೈನಂದಿನ ಘಟನೆ ಅವನ ನೈಜತೆಯನ್ನೇ ಕಳಚಿ, ಬಡತನ ಮತ್ತು ಮನುಷ್ಯನ ಘನತೆಯ ಬಗ್ಗೆ ಅವನು ಇಟ್ಕೊಂಡಿದ್ದ ಭ್ರಮೆಗಳನ್ನೆಲ್ಲ ಹೇಗೆ ಒಡೆದಾಕುತ್ತೆ ಅಂತ ನಾವಿಲ್ಲಿ ಅನ್ವೇಷಿಸಲಿದ್ದೇವೆ. ಈ ಅದ್ಭುತ ಕೃತಿಯ ಹಿಂದಿರುವ ಕವಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇವರೇ ನೋಡಿ, ಅರುಣ್ ಕೊಲಟ್ಕರ್. ಇವರು ಮುಂಬೈನಲ್ಲಿ ಗ್ರಾಫಿಕ್ ಆರ್ಟಿಸ್ಟ್ ಆಗಿದ್ದವರು. ಜಜುರಿ ಕವನ ಸಂಕಲನದಲ್ಲಿ ಬರುವ ಇವರ ದೃಶ್ಯಕಥನಗಳು ಅಷ್ಟು ಶಕ್ತಿಯುತವಾಗಿರೋಕೆ ಬಹುಶಃ ಇವರ ಈ ಹಿನ್ನೆಲೆಯೇ ಕಾರಣ ಇರಬೇಕು. ಒಬ್ಬ ಆರ್ಟಿಸ್ಟ್ ಆಗಿರೋದ್ರಿಂದ ಇವರು ಕೇವಲ ಪದಗಳ ಮೂಲಕವೇ ನಮ್ಮ ಕಣ್ಮುಂದೆ ಅಕ್ಷರಶಃ ಒಂದು ಅದ್ಭುತ ಪೇಂಟಿಂಗನ್ನೇ ಬಿಡಿಸ್ತಾರೆ. ಓಕೆ, ಈಗ ಆ ದೃಶ್ಯವನ್ನ ಒಮ್ಮೆ ಊಸ್ಕೊಳ್ಳಿ. ಜಜುರಿ ದೇವಾಲಯದ ಆವರಣ. ನೀವೊಬ್ಬ ಪ್ರವಾಸಿಗನಾಗಿ ಅಲ್ಲಿ ಸುತ್ತಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಇದ್ದಕ್ಕಿದ್ದಂತೆ ಒಬ್ಬ ವೃದ್ಧ ಮಹಿಳೆ ಬಂದು ನಿಮ್ಮ ತೋಳನ್ನ ಗಟ್ಟಿಯಾಗಿ ಹಿಡಿದುಕೊಳ್ತಾಳೆ. ಆಕೆ ಸುಮ್ಮನೆ ನಿಂತು ಭಿಕ್ಷೆ ಕೇಳ್ತಾ ಇಲ್ಲ, ಬದಲಾಗಿ ನೀವವಳನ್ನ ಇಗ್ನೋರ್ ಮಾಡೋಕ್ಕಾಗದೇ ಇರೋ ಹಾಗೆ ಅಂಟ್ಕೊಳ್ತಾಳೆ. ಇದು ನಮಗೆಲ್ಲ ಕಾಮನ್ ಅಂತ ಅನ್ಸ್ಬೋದು ಅಲ್ವಾ? ಆದ್ರೆ ಇಲ್ಲಿ ನಡೆಯೋದೇ ಬೇರೆ. ಆಕೆಯ ಬೇಡಿಕೆ ಏನಿರ್ಬೋದು? ಕೇವಲ ಒಂದು 50 ಪೈಸೆ. ಹೌದು, ಕೇವಲ 50 ಪೈಸೆ. ಈ ಸಣ್ಣ ಮೊತ್ತ ಆಕೆಯ ಹತಾಶೆ ಎಷ್ಟು ಆಳವಾಗಿದೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಆದ್ರೆ ಇಲ್ಲಿ ಗಮನಿಸ್ಬೇಕಾದೇನೆಂದ್ರೆ, ಆಕೆ ಸುಮ್ಮನೆ ಭಿಕ್ಷೆ ಕೇಳ್ತಾ ಇಲ್ಲ, ಬದಲಾಗಿ ಅಲ್ಲಿರೋ ಕುದುರೆಲಾಳದ ಗುಡಿಗೆ ಗೈಡಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಅಂದ್ರೆ ಎಷ್ಟೇ ಕಷ್ಟ ಇದ್ರೂ ತನ್ನ ದುಡಿಮೆಯ ಮೂಲಕ ತನ್ನ ಘನತೆಯನ್ನು ಉಳಿಸ್ಕೊಳಕ್ಕೆ ಆಕೆ ಪಡುತ್ತಿರುವ ಪ್ರಾಮಾಣಿಕ ಹೋರಾಟ ಇದು. ಆದ್ರೆ ಆ ಪ್ರವಾಸಿಗನ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಾ? ಅಯ್ಯೋ, ನಾನು ಆ ಗುಡಿಯನ್ನ ಆಗ್ಲೇ ನೋಡಿದ್ದೀನಿ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು ಅನ್ನೋ ಥರ. ಅವನಿಗೆ ಅವಳ ಸಹಾಯ ಸ್ವಲ್ಪವೂ ಬೇಕಾಗಿಲ್ಲ. ಹೇಗಾದ್ರೂ ಮಾಡಿ ಅವಳನ್ನ ಅಲ್ಲಿಂದ ಕಳಿಸ್ಬೇಕು ಅಂತ ಖಂಡಿತವಾಗಿ ನಿರ್ಧರಿಸಿದ್ದಾನೆ. ಆ ವೃದ್ಧೆಯ ಜೀವನ್ಮರಣದ ಹೋರಾಟ ಈತನಿಗೆ ಕೇವಲ ಒಂದು ಕಿರಿಕಿರಿ ಉಂಟು ಮಾಡುವ ನಾಟಕದ ಥರ ಕಾಣ್ತಿದೆ. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಮುಖ್ಯವಾದ ಪದ ಇದೆ, ಅದೇ ಬರ್. ಅಂದ್ರೆ ಕಾಡಿನಲ್ಲಿ ನಮ್ಮ ಬಟ್ಟೆಗೆ ಅಂಟ್ಕೊಳ್ಳುವ ಮುಳ್ಳಿನ ಬೀಜ. ಆ ಪ್ರವಾಸಿಗನಿಗೆ ಆ ವೃದ್ಧೆ ಕೂಡ ಇದೇ ರೀತಿ ಒಂದು ಮುಳ್ಳಿನ ಬೀಜದ ಥರ ಅಂಟ್ಕೊಂಡಿದ್ದಾಳೆ ಅಂತ ಫೀಲ್ ಆಗುತ್ತೆ. ಎಷ್ಟೊಂದು ಅಮಾನವೀಯ ಅಲ್ವಾ? ಒಬ್ಬ ಮನುಷ್ಯಳಾಗಿ ನೋಡ್ದೆ ಕೇವಲ ಒಂದು ಕಿರಿಕಿರಿಯ ವಸ್ತುವಾಗಿ ನೋಡುವ ಆತನ ಮನಸ್ಥಿತಿಯನ್ನ ಇದು ಬಹಳ ಸೊಗಸಾಗಿ ಎತ್ತಿ ತೋರಿಸುತ್ತೆ. ಸರಿ, ಕಥೆಯ ದಿಕ್ಕನ್ನೇ ಬದಲಾಯಿಸುವ ಆ ಒಂದು ರೋಚಕ ಕ್ಷಣ ಈಗ ಬರುತ್ತೆ. ವೃದ್ಧೆ ತನ್ನ ಬೇಡಿಕೆಯನ್ನ ನಿಲ್ಲಿಸಿ ಪ್ರವಾಸಿಗನ ಕಿರಿಕಿರಿಯನ್ನೇ ಸೀಳಿಕೊಂಡು ಹೋಗುವಂತಹ ಒಂದು ನೇರವಾದ ಪ್ರಶ್ನೆ ಕೇಳ್ತಾಳೆ. ಇಂತಹ ದರಿದ್ರ ಬೆಟ್ಟಗಳಲ್ಲಿ ಒಬ್ಬ ವೃದ್ಧೆ ಬೇರೆ ಇನ್ನೇನು ತಾನೇ ಮಾಡಲು ಸಾಧ್ಯ? ಅಬ್ಬಾ, ಇದು ಸುಮ್ಮನೆ ಕೇಳಿದ ಪ್ರಶ್ನೆಯಲ್ಲ, ಇದು ಆಕೆಯ ಜೀವನದ ಕಟು ವಾಸ್ತವವನ್ನೇ ಕಣ್ಣಿಗೆ ರಾಚುವಂತೆ ಹೇಳುವ ವಾಕ್ಯ. ಇಲ್ಲಿ ಬರುವ ಆ ದರಿದ್ರ ಬೆಟ್ಟಗಳು ಕೇವಲ ಕಲ್ಲು ಮಣ್ಣಿನ ಬೆಟ್ಟಗಳಲ್ಲ. ಅವು ಆಕೆಯನ್ನು ಕಟ್ಟಿಹಾಕಿರುವ ಬಡತನ, ಕೆಲಸದ ಕೊರತೆ ಮತ್ತು ನಮ್ಮ ಸಮಾಜದ ನಿರ್ಲಕ್ಷ್ಯತದ ದೊಡ್ಡ ಸಂಕೇತಗಳು. ಆಕೆಯ ಆ ಒಂದೇ ಒಂದು ಪ್ರಶ್ನೆ ಅಲ್ಲಿವರೆಗಿದ್ದ ಆ ಸಣ್ಣ ಕಿರಿಕಿರಿಯ ಸನ್ನಿವೇಶವನ್ನ ಸಾಮಾಜಿಕ ಅಸಮಾನತೆಯ ಕುರಿತಾದ ಒಂದು ಬೃಹತ್ ಚರ್ಚೆಯಾಗಿ ಬದಲಾಯಿಸಿಬಿಡುತ್ತೆ. ಇದು ಕೇವಲ 50 ಪೈಸೆಯ ವಿಷಯವಲ್ಲ, ಬದಲಾಗಿ ಯಾವುದೇ ಆಯ್ಕೆಗಳೇ ಇಲ್ಲದ ಇಡೀ ಜೀವನದ ಕತೆ. ಆತ ಮೊದಲ ಬಾರಿಗೆ ಆಕೆಯ ಕಣ್ಣುಗಳನ್ನ ನೇರವಾಗಿ ನೋಡಿದಾಗ ಏನಾಗುತ್ತೆ ಅಂದ್ರೆ, ಒಂದು ಭಯಾನಕ ಚಿತ್ರಣ ನಮ್ಮ ಕಣ್ಮುಂದೆ ಬರುತ್ತೆ. ಆಕೆಯ ಕಣ್ಣುಗಳು ಆತ್ಮವನ್ನ ನೋಡುವ ಕಿಟಕಿಗಳಾಗಿರದೆ ಗುಂಡಿನ ರಂಧ್ರಗಳಂತೆ, ಅಂದ್ರೆ ಬುಲೆಟ್ ಹೋಲ್ಸ್ ತರಹ ಕಾಣಿಸ್ತವೆ. ಆ ಕಣ್ಣುಗಳಲ್ಲಿ ಜೀವ ಇಲ್ಲ, ಬದಲಾಗಿ ಆಳವಾದ ಸಂಕಟ, ಶೂನ್ಯತೆ ಮತ್ತು ಬಡತನದ ನಿಶ್ಶಬ್ದ ಹಿಂಸೆ ಎದ್ದು ಕಾಣ್ತಿದೆ. ಆ ದೃಷ್ಟಿ ಆ ಪ್ರವಾಸಿಗನಿಗೆ ಅಕ್ಷರಶಃ ಒಂದು ದೊಡ್ಡ ಶಾಕ್ ಕೊಡುತ್ತೆ. ಆ ಶೂನ್ಯ ಕಣ್ಣುಗಳನ್ನ ನೋಡ್ತಾ ನೋಡ್ತಾ ಪ್ರವಾಸಿಗನ ತಲೆಯಲ್ಲಿ ಆತನದೇ ಆದ ನೈಜತೆ ಕುಸಿಯೋಕ್ ಶುರುವಾಗುತ್ತೆ. ಮೊದಲಿಗೆ ಅವಳ ಕಣ್ಣುಗಳ ಸುತ್ತಲಿನ ಬಿರುಕುಗಳು ವಿಸ್ತಾರವಾಗ್ತವೆ. ಆಮೇಲೆ ಆ ಸುತ್ತಮುತ್ತಲಿನ ಬೆಟ್ಟಗಳು, ಆತ ಪವಿತ್ರ ಅಂತ ನಂಬಿ ಬಂದಿದ್ದ ಆ ದೇವಾಲಯಗಳು, ಕೊನೆಗೆ ಇಡೀ ಆಕಾಶವೇ ಬಿರುಕು ಬಿಟ್ಟು ಕಳಚಿ ಬೀಳುವಂತೆ ಭಾಸವಾಗುತ್ತೆ. ಒಟ್ನಲ್ಲಿ ಆತ ನಂಬಿಕೊಂಡಿದ್ದ ಆ ಇಡೀ ಪ್ರಪಂಚವೇ ಅವನ ಕಣ್ಣೆದುರಲ್ಲೇ ಕುಸಿದು ಬೀಳುತ್ತೆ. ಇಷ್ಟೆಲ್ಲ ಆದ್ಮೇಲೆ ಅಲ್ಲಿ ನಡೆಯೋದು ಅಧಿಕಾರದ ಒಂದು ಸಂಪೂರ್ಣ ಬದಲಾವಣೆ. ಆ ಪ್ರವಾಸಿಗನ ನಾನು ಮೇಲು ಅನ್ನೋ ಅಹಂಕಾರದ ಪ್ರಪಂಚ ದಪ್ಪನೆಯ ಗಾಜು ಒಡೆದು ಚೂರಾದಾಗ ಬರುವಂತಹ ಕಿವುಡುಗೊಳಿಸುವ ಸದ್ದಿನೊಂದಿಗೆ ಸಂಪೂರ್ಣವಾಗಿ ನಾಶವಾಗುತ್ತೆ. ಅಲ್ಲಿವರೆಗೆ ಅವಳನ್ನ ಕೇವಲ ಕಿರಿಕಿರಿ ಅಂತ ಅನ್ಕೊಂಡಿದ್ದವನು ಈಗ ತನ್ನದೇ ಅಹಂಕಾರದ ಅರಮನೆ ಕಣ್ಣೆದುರಲ್ಲೇ ಪುಡಿಪುಡಿಯಾಗಿದ್ದನ್ನ ಅಸಹಾಯಕನಾಗಿ ನೋಡ್ತಾನೆ.
ಕಥೆಯ ಕ್ಲೈಮ್ಯಾಕ್ಸ್ನಲ್ಲಿ ಈ ಇಬ್ಬರ ನಡುವಿನ ವ್ಯತ್ಯಾಸ ಎಷ್ಟೊಂದು ಅದ್ಭುತವಾಗಿ ಮೂಡಿಬಂದಿದೆ ಅಂದ್ರೆ, ಸುತ್ತಲಿನ ಪ್ರಪಂಚವೆಲ್ಲ ಕುಸಿದು ಬೀಳ್ತಾ ಇದ್ರೂ ಆ ವೃದ್ಧೆ ಮಾತ್ರ ಸ್ವಲ್ಪವೂ ಒಡೆಯದ ಪ್ರಾಚೀನ ಶಕ್ತಿಯಾಗಿ, ಮುರಿಯಲಾಗದ ಘನತೆಯೊಂದಿಗೆ ಹಾಗೇ ಗಟ್ಟಿಯಾಗಿ ನಿಂತಿದ್ದಾಳೆ. ಆದರೆ ಆ ಪ್ರವಾಸಿಗನ ಸ್ಥಿತಿ ನೋಡಿ, ಅವನು ಸಂಪೂರ್ಣವಾಗಿ ಒಡೆದು ಚೂರಾಗಿ ತನ್ನ ಅಸ್ತಿತ್ವವನ್ನೇ ಕಳಕೊಂಡು ನಿಂತಿದ್ದಾನೆ. ಇಲ್ಲಿ ಕವಿತೆಗೊಂದು ವಿನಾಶಕಾರಿ ಅಂತ್ಯ ಸಿಗುತ್ತೆ. ನಾನು ಅವಳಿಗಿಂತ ಮೇಲು ಅಂತ ಅನ್ಕೊಂಡಿದ್ದ ಆ ಪ್ರವಾಸಿಗನಿಗೆ ಈಗೊಂದು ಕಟ್ಟು ಸತ್ಯದ ಅರಿವಾಗುತ್ತೆ. ಅವನು ಕೊಡೋಕೆ ಒಲ್ಲೆ ಅಂದಿದ್ದ 50 ಪೈಸೆಯ ಚಿಲ್ಲರೆ ನಾಣ್ಯ ಇದೆಯಲ್ಲ, ಈಗ ಅವನ ಮೌಲ್ಯ ಆ ನಾಣ್ಯದಷ್ಟೇ ಕೀಳಾಗಿಬಿಟ್ಟಿದೆ. ಆ ಮುರಿಯಲಾಗದ ವೃದ್ಧೆ ಎದುರು ಆತ ಅಕ್ಷರಶಃ ಅತ್ಯಂತ ಸಣ್ಣವನಾಗೇ ಕಾಣ್ತಾನೆ. ಆಕೆಯ ಕೈಯಲ್ಲಿರುವ ಆ ಚಿಲ್ಲರೆಯಷ್ಟೇ ಅವನ ಅಸ್ತಿತ್ವ ಚಿಕ್ಕದಾಗಿ ಬಿಡುತ್ತೆ. ಕೊನೆಯದಾಗಿ ಈ ಇಡೀ ಕಥೆ ನಮ್ಮನ್ನ ಕಾಡುವ ಒಂದು ದೊಡ್ಡ ಪ್ರಶ್ನೆಯೊಂದಿಗೆ ಮುಕ್ತಾಯವಾಗುತ್ತೆ. ಇಲ್ಲಿ ನಿಜವಾಗಿಯೂ ಬಡವರು ಯಾರು? ಎಲ್ಲವನ್ನೂ ಕಳೆದುಕೊಂಡರೂ ಘನತೆಗಾಗಿ ಹೋರಾಡುತ್ತಿರುವ ಆ ವೃದ್ಧೆನ, ಅಥವಾ ಸಹಾನುಭೂತಿಯೇ ಇಲ್ಲದೆ ಅಹಂಕಾರದಿಂದ ಮೆರೆಯುತ್ತಿದ್ದ ಆ ಪ್ರವಾಸಿಗನ? ಒಮ್ಮೆ ಯೋಚಿಸಿ. ಈ ಪ್ರಶ್ನೆ ಖಂಡಿತವಾಗಿಯೂ ನಮ್ಮ ಸಂಪತ್ತು, ಬಡತನ ಮತ್ತು ಮಾನವೀಯತೆಯ ವ್ಯಾಖ್ಯಾನಗಳನ್ನೇ ಬದಲಾಯಿಸುತ್ತೆ. ಈ ಆಳವಾದ ಯೋಚನೆಯನ್ನ ನಿಮ್ಮ ಮುಂದಿಡ್ತಾ ಇಂದಿನ ನಮ್ಮ ವಿವರಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ.